ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತೊಂದು ಸ್ವೀಟ್ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ. ಎಂತ ಸ್ವೀಟ್ ಅಂತ ಹೇಳಿದ್ರೆ, ಯಾವ್ದ್ರಲ್ಲಿ ಮಾಡೋದು ಅಂತ ಹೇಳಿದ್ರೆ ಕುಚ್ಚಲಕ್ಕಿಯಲ್ಲಿ. ಹೌದು, ಇದು ಕುಚ್ಚಲಕ್ಕಿಯಲ್ಲಿ ಮಾಡುವ ಲಡ್ಡು ಅಥವಾ ಉಂಡೆ ಅಂತ ಹೇಳ್ಬೋದು. ಸೊ ಏನಿಲ್ಲ, 1 ಕಪ್ ಕುಚ್ಚಲಕ್ಕಿ, ಮತ್ತೆ ಒಂದು 1/2 ಕಪ್ ತೆಂಗಿನ ತುರಿ, ಒಂದು 1/2 ಕಪ್ ಇದು ಬೆಲ್ಲ. ಇಷ್ಟು 3 ಬಗೆ ಆದ್ರೆ ಆಯ್ತು. ಸೊ ಒಂದು ಸಬ್ಸ್ಕ್ರೈಬರ್ ಹೇಳಿದ್ರು 5 ಇಂಗ್ರೀಡಿಯೆಂಟ್ ಅಲ್ಲಿ ಏನಾದ್ರು ಮಾಡಿ ತೋರಿಸಿ ಅಂತ ಹೇಳಿ. ಸೊ ನಾನು ಇವತ್ತು 3 ಇಂಗ್ರೀಡಿಯೆಂಟ್ ಅಲ್ಲೇ ಏನೆಲ್ಲ ಮಾಡ್ಬೋದು ತೋರಿಸ್ತಾ ಇದ್ದೇನೆ. ಇಲ್ಲ, ತುಂಬಾ ಈಸಿ ಸ್ಟೆಪ್ಸ್. ಸೊ ಫಸ್ಟ್ ಸ್ಟೆಪ್, ಇದನ್ನ ನಾವು ತೊಳ್ಕೊಳ್ಳುವ. ಒಂದು ನೀರು ಹಾಕಿದ್ರೆ ಸಾಕು. ಮತ್ತೆ ಇದನ್ನ ಡ್ರೈ ರೋಸ್ಟ್ ಮಾಡಬೇಕು. ಸೊ ಈಗ ಇದನ್ನ ನಾವೊಂದು ಬಾಣಲಿ ಇಟ್ಟಿದ್ದೇನೆ, ಇದಕ್ಕೆ ಟ್ರಾನ್ಸ್ಫರ್ ಮಾಡುವ. ಈಗ ನಾವು ಏನು 1 ಕಪ್ ಹಾಕಿದ ಬ್ರೌನ್ ರೈಸ್ ಅಥವಾ ಕುಚ್ಚಲಕ್ಕಿ ಈ ತರ ಸಣ್ಣ ಸಣ್ಣ ದಾನೆದಾರ ಆಗ್ತದೆ, ಮತ್ತೆ ಚಿಟ್ಪಟ್ ಸೌಂಡ್ ಬರ್ತದೆ. ಸೊ ಇದನ್ನು ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ, ಆ ಸೌಂಡ್ ಬಂದು ನಿಮ್ಗೊಂಚೂರು ಈ ತರ ಡಾರ್ಕ್ ಡಾರ್ಕ್ ಬ್ರೌನ್ ಸ್ಪಾಟ್ಸ್ ವಿತ್ ವೈಟ್ ಸ್ಪಾಟ್ಸ್ ಬಂದ ಕೂಡಲೇ ನೀವು ಇದನ್ನ ಬಂದ್ ಮಾಡಿದ್ರೆ ಸಾಕು. ಇಲ್ಲಿ 1 ಕಪ್ ಕಾಯಿ ತುರಿ ಇಟ್ಕೊಂಡಿದ್ದೇನೆ. ಸೊ ಇದೇ ಪ್ರಮಾಣದಲ್ಲಿ ಇದಕ್ಕೆ ಬೆಲ್ಲ ಹಾಕ್ಬೋದು. ಸೊ ನಿಮ್ಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಹಾಕೊಳ್ಳಿ. ಇದೀಗ ತಣ್ಣದಿದೆ. ಸೊ ಇದನ್ನೇನ್ ಮಾಡಬೇಕು, ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಅದು ಪುಡಿ ಮಾಡಿ ಆದ್ಮೇಲೆ ಇದೇ ಮಿಕ್ಸಿ ಜಾರಿಗೆ ನಾನು ಈ ಕಾಯಿ ತುರಿ ಮತ್ತೆ ಇಷ್ಟು ದೊಡ್ಡ ಬೆಲ್ಲ ಉಂಟು. ಸೊ ಮೇ ಬಿ ಇದರಲ್ಲಿ ಒಂದು 1/4 ಬೆಲ್ಲ ಯೂಸ್ ಮಾಡ್ತೇನೆ ನಾನು, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು. ಮತ್ತೆ ಇದಕ್ಕೆ ನಾನು ಒಂದು ಸಣ್ಣ 2 ಏಲಕ್ಕಿ ಸಹ ಹಾಕಿ ಇದನ್ನ ನೀರು ಹಾಕದೆ, ಏನ್ ಇದ್ರಲ್ಲಿ ನೀರುಂಟು ಅದರಲ್ಲೇ ಇದು ಸ್ವಲ್ಪ ಪೇಸ್ಟ್ ತರ ಆಗ್ಬೇಕು. ನಾನಿದು ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ಸೊ ನಿಮ್ಮ ಹತ್ರ ಈ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ಊರಿದ್ದು ಬೆಲ್ಲ ಸಿಗ್ತದಲ್ಲ, ಅದು ಹಾಕಿದ್ರು ತುಂಬಾ ಚಂದ ಆಗ್ತದೆ. ಸೊ ಇದು ನಾನು ಈ ತರ ಪೇಸ್ಟ್ ಮಾಡಿದ್ದೇನೆ. ಸೊ ಇದಕ್ಕೆ ನಾನು ಇದರಲ್ಲಿ 2 ಸ್ಪೂನ್ ನೀರು ಹಾಕಿದ್ದೇನೆ ಅಷ್ಟೇ, ಜಸ್ಟ್ ಪೇಸ್ಟ್ ಆಗ್ಲಿಕ್ಕೆ ಅದು. ಸೊ ಈ ತರ ಪೇಸ್ಟ್ ಆದ್ರೆ ಸಾಕು. ಈಗ ನಾನು ಆಗದ್ದು ಪೇಸ್ಟ್ ಮತ್ತೆ ಈಗ ನಾನು ಏನು ಹುಡಿ ಮಾಡ್ಕೊಂಡಿದ್ದೇನೆ ಅದನ್ನ ಒಂದು ಬೌಲಿಗೆ ಹಾಕಿದ್ದೇನೆ. ಇದರೊಟ್ಟಿಗೆ ಒಂದು ಕಾಜು ಬಾದಾಮ್ ಸಹ ಹಾಕಿದ್ದೇನೆ, ಇದು ಆಪ್ಷನಲ್, ಬೇಕಾದ್ರೆ ಹಾಕಬಹುದು. ಸೊ ಈಗ ಇದನ್ನ ಚಂದ ಮಿಕ್ಸ್ ಮಾಡಬೇಕು. ಇದರಲ್ಲಿ ನೀವೇನು ಹುಡಿ ಮಾಡ್ಕೊಂಡಿದ್ರೆ ಅದನ್ನು ಸ್ವಲ್ಪ ಇಟ್ಕೊಳ್ಳಿ, ಅದು ನೆಕ್ಸ್ಟಿಗೆ ಯೂಸ್ ಆಗ್ತದೆ. ಇದೀಗ ಈ ತರ ಕಾಣ್ತಾ ಉಂಟು. ನಾನು ಕೈ ತೊಳ್ಕೊಂಡೆ. ಸೊ ಕೈಗೆ ಸ್ವಲ್ಪ ತುಪ್ಪ ಹಾಕೊಂಡು ಈಗ ಉಂಡೆ ಮಾಡಿದ್ರೆ ಆಯ್ತು. ಇದೀಗ ರೆಡಿ ಆಗಿದೆ. ಶೇಪ್ ಸ್ವಲ್ಪ ಆಚೆ ಈಚೆ ಆಗಿದೆ, ನಂಗೆ ಅಂದ್ರೆ ಅಷ್ಟು ಲಾಡು ಕಟ್ಟಲಿಕ್ಕೆ ಬರುದಿಲ್ಲ. ನಾನು ಟ್ರೈ ಮಾಡಿದ್ದೇನೆ. ಮತ್ತೆ ನಾನು ಇದಕ್ಕೆ ಬೇರೆ ಮೇಲಿಂದ ಹುಡಿ ಹಾಕ್ಲಿಲ್ಲ. ನಿಮ್ಗೆ ಬೇಕಿದ್ರೆ ಈ ಲಡ್ಡು ನೀವೇನ್ ಮಾಡಿದ್ಮೇಲೆ ಏನು ಹುಡಿ ಉಂಟು ಅದಕ್ಕೆ ನೀವು ರೋಲ್ ಮಾಡಿ ಸಹ ಇಡ್ಬೋದು. ನಾನು ಮಾಡಲಿಲ್ಲ. ಇದನ್ನೊಂದು 1/2 ಅವರ್ ಫ್ರಿಜ್ಜಲ್ಲಿ ಇಡಿ, ಅಂದ್ರೆ ಸೆಟ್ ಆಗಬೇಕು ಲಾಡು. ಈಗ ಕಟ್ಟಿದಷ್ಟೇ, ಒಂದು 1/2 ಅವರ್ ಅಥವಾ 1 ಅವರ್ ಬಿಟ್ಟು ಹೇಗಾಗಿದೆ ನೋಡು. 1 hour later. ಇದೀಗೊಂದು 1/2 ಅವರ್ ಆದ್ಮೇಲೆ ಸೆಟ್ ಆಗಿದೆ. ಸೊ ಈಗ ಅಮ್ಮನ ಹತ್ರ ಹೇಗಾಗಿದೆ ಅಂತ ಕೇಳಿ ಹೇಳುವ. ಸೂಪರ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಸಣ್ಣ ರೆಸಿಪಿ. ಸೊ ನಿಮಗೆ ಸಹ ಇದು ಇಷ್ಟ ಆಯ್ತು ಅಂತ ಹೇಳಿದ್ರೆ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇನ್ಯಾವುದಾದ್ರೂ ಟ್ರೈ ಮಾಡಬೇಕು ನಿಮ್ಮ ಹತ್ರ ರೆಸಿಪಿ ಉಂಟು ಅಂತ ಹೇಳಿದ್ರೆ DM ಮಾಡಿ. ಸಿಗುವ. ಬಾಯ್.